ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವೈಸಿ. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ. ಇವತ್ತು ನಾನು ಒಂದು ಸಿಂಪಲ್ಲಾಗಿ ಮಾಡೋ ಬೇಳೆ ಸಾಂಬಾರು ಮತ್ತು ರೈಸ್ನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಹಸಿಮೆಣಸು, ಒಂದು ಅರ್ಧ ಕಪ್ಪು ತೊಗರಿಬೇಳೆ, 1-3 ಆ್ಯಪಲ್ ಟೊಮೆಟೊ, ನಾಟಿ ಟೊಮೊಟೊ ಆದರೆ 2 ಆದರೆ ಸಾಕು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಅರಿಶಿಣ. ಈಗ ಒಂದು ಕುಕ್ಕರ್ ಪಾತ್ರೆಗೆ ಅರ್ಧ ಕಪ್ ಬೇಳೆಯನ್ನು ಹಾಕಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಈಗ ನಾನು ನೀರು ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚಿರುವಂಥ ಟೊಮೆಟೊ, 4 ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿಬಿಟ್ಟು 1 ಲೋಟ ನೀರು ಹಾಕಿದ್ದೀನಿ. ಇನ್ನೂ ಅರ್ಧ ಲೋಟ ಸೇರಿಸ್ಕೋಬೋದು. ಈಗ ಇದು ಸಾಂಬಾರಿಗೆ ರೆಡಿ. ಇನ್ನು ರೈಸ್ಗೆ ನಾನು 1 ಲೋಟ, ಈ ನೀರು ಕುಡಿಯೋ ಲೋಟದಿಂದ 1 ಲೋಟ ರೈಸ್ ತೊಗೊಂಡಿದ್ದೀನಿ. ಕ್ಲೀನ್ ಮಾಡ್ಕೋಬೇಕು ಮೊದಲೇ. ರೈಸ್ನ ನಾನೀಗ ನೀರಲ್ಲಿ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಇದು ನಾನು ತೊಗೊಂಡಿರೋದು ರಾ ರೈಸ್ ಆಗಿದ್ದರಿಂದ 1 ಲೋಟ ರೈಸ್ ತೊಗೊಂಡಿದ್ದೆ ನಾನು. ಈ ಲೋಟದಿಂದ 1 ಲೋಟ ರೈಸ್ ತೊಗೊಂಡಿದ್ದೆ. ಅದಕ್ಕೆ 2 ಲೋಟ ನೀರು ಹಾಕ್ತಿದ್ದೀನಿ. ಇನ್ನೂ ಅರ್ಧ ಲೋಟ ಹಿಡಿಯುತ್ತೆ. ಟೋಟಲ್ 2.5 ಲೋಟ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಕಲ್ಲುಪ್ಪು ಬೆರೆಸ್ತೀನಿ. ಇದು ಈಗ ಕುಕ್ಕರ್ ಲಿಡ್ಗೆ ರೆಡಿ ಆಯಿತು. ಕುಕ್ಕರ್ ಪಾತ್ರೆಯಲ್ಲಿ ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ, ಯಾಕಂದರೆ ಕುಕ್ಕರ್ ಪಾತ್ರೆಯ ತಳ ಕಪ್ಪಾಗಬಾರ್ದು ಅಂತ ಹೇಳಿಬಿಟ್ಟು. ಈಗ ಸಾಂಬಾರಿಗೆ ರೆಡಿ ಮಾಡಿರುವಂಥ ಪಾತ್ರೆನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಇದರ ಮೇಲೆ ರೈಸ್ಗೆ ರೆಡಿ ಮಾಡಿರುವಂಥ ಪಾತ್ರೆನ ಇಡ್ತಾ ಇದ್ದೀನಿ. ಅಟ್ ಎ ಟೈಮ್ 2 ಕೂಡ ಬರುತ್ತೆ. ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಾಗಿದೆ. ಈಗ ಗ್ಯಾಸ್ ಸ್ಟವ್ ಹಚ್ಚೋಣ. ಈಗ 3 ವಿಷಲ್ ಬರೋವರೆಗೂ ವೇಟ್ ಮಾಡಬೇಕು. ಈಗ 3 ವಿಷಲ್ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಕುಕ್ಕರ್ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಈಗ ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡ್ಕೊಳ್ಳೋಣ. ರೈಸ್ ರೆಡಿಯಾಗಿದೆ. ತುಂಬ ಬಿಸಿಯಾಗಿರುತ್ತೆ. ಕುಕ್ಕರ್ ಪಾತ್ರೆಯಲ್ಲಿ ಈ ಥರ ಹುಣಸೆಹಣ್ಣು ಹಾಕೋದ್ರಿಂದ ಕುಕ್ಕರ್ ಪಾತ್ರೆ ತಳ ಕಪ್ಪಾಗೋದಿಲ್ಲ. ಈಗ ಒಂದು ಪಾತ್ರೆಗೆ ಈ ನೀರನ್ನು ಸ್ವಲ್ಪ
ತೆಕ್ಕೊಳ್ಳೋಣ. ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡೋಣ. ಇದು ತುಂಬ ಬೇಗ ಸ್ಮ್ಯಾಶ್ ಆಗುತ್ತೆ, ಯಾಕಂದರೆ ಕುಕ್ಕರಲ್ಲಿ ಬೆಂದಿರೋ ಕಾರಣ ತುಂಬ ಕಷ್ಟಪಡಬೇಕಾಗಿಲ್ಲ. ಈಗ ಇದನ್ನೆಲ್ಲ ಪೂರ್ತಿ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ಇವಾಗ ತೆಗೆದಿಟ್ಕೊಂಡಿರುವಂಥ ಈ ಕಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಎರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಿದ್ದೀನಿ. ಗ್ಯಾಸ್ ಸ್ಲಿಮ್ಮಲ್ಲಿರಲಿ. ಸ್ವಲ್ಪ ಜೀರಿಗೆ, ಯಾಕಂದರೆ ಕುಕ್ಕರಲ್ಲಿ ಆಲ್ರೆಡಿ ಹಾಕಿದ್ವಿ ನಾವು. ಇಂಗು, ಜಜ್ಜಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಹೆಸರು. ಈಗ ಈ ಪಾತ್ರೆಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಇನ್ನೂ ಸ್ವಲ್ಪ ನೀರು ಬೇಕು, ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕೋದು ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಹಾಕಿಬಿಟ್ಟು ಟೇಸ್ಟ್ ಮಾಡಿ ಮತ್ತೆ ನಂತರ ಹಾಕಿ. ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ. ನೋಡಿ, ಈ ಥರ ಆಗುತ್ತೆ ವಿತೌಟ್ ಮಸಾಲ. ಇದಕ್ಕೆ ಯಾವುದೇ ರೀತಿಯಾದಂಥ ಈರುಳ್ಳಿನ ಯೂಸ್ ಮಾಡಿಲ್ಲ ನಾನು. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಕುದಿ ಬಂದಿದೆ, ಚೆನ್ನಾಗಿ ಕುದ್ದಿದೆ. ಈಗ ಸಾಂಬಾರು ರೆಡಿಯಾಗಿದೆ. ಇದು
ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾದಂಥ ಬೇಳೆ ಸಾರು ಹಾಗೂ ರೈಸ್ ಕೂಡ ರೆಡಿಯಾಗಿದೆ. ಕುಕ್ಕರ್ ಇತ್ತು ಅಂತಂದರೆ ಒಂದೇ ಟೈಮಲ್ಲಿ 2 ಬೇಳೆ ಮತ್ತು ರೈಸ್ ಎರಡೂ ಆಗಿಬಿಡುತ್ತೆ. ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.